ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೋಪ್ ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಅನ್ಕೋತೀನಿ. ಆಫ್ಟರ್ ಅ ಲಾಂಗ್ ಬ್ರೇಕ್ ತೊಗೊಂಡು ನಾನು ಒಂದು ವಾಯ್ಸ್ ಓವರ್ ವೀಡಿಯೋ ಹಾಕಿದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ನಮ್ಮ ಊರು ಜಾತ್ರೆ ಇಟ್ಟು ಪಟಾಪಟ್ ಅಂತ ರೆಡಿ ಆಗಿ ಬಿಟ್ವಿ. ಸೊ ನಮ್ಮನ್ನು ಫಸ್ಟ್ ಸ್ವಾಗತ ಮಾಡಿದೆ ನಮ್ಮ ಊರು ಡ್ಯಾಮ್, ಮರ್ಕೋನಹಳ್ಳಿ ಡ್ಯಾಮ್. ಮತ್ತು ನಮ್ಮ ಊರು ಡ್ಯಾಮ್ ವೀಡಿಯೋಸ್ ಕೂಡ ಹಾಕಿದ್ದೀನಿ ಸ್ವಲ್ಪ. ಮತ್ತು ನಾವು ಇಲ್ಲಿ ಕಂಬ ನೆಡ್ತೀವಿ. ಕಂಬ ನೆಟ್ಟು 15 ದಿವಸಕ್ಕೆ ನಾವು ಊರು ಜಾತ್ರೆ ಶುರು ಮಾಡ್ತೀವಿ. ಇದು ಕೊಂಡ ನಡೆಯೋ ಜಾಗ, ಮತ್ತು ಇದು ನಮ್ಮ ಊರು ಟೈತ್ ಮಾರಮ್ಮ ಅಂತ ಗ್ರಾಮ ದೇವತೆ. ಮತ್ತು ಈ ಹುಡುಗಿ ಮೇಲೆ ನಾವು ಕಲಶ ಇಟ್ಟು ಜಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಕಲಶನ ಹೊರಿಸ್ತೀವಿ ಆ ಹುಡುಗಿ ಮೇಲೆ. ಸೊ ನೆಕ್ಸ್ಟು ಇನ್ನೂ ಸ್ವಲ್ಪ ಜನ ಇರ್ತಾರೆ, ಅಂದರೆ ದೇವ್ರ ಪೂಜೆ ಮಾಡೋರು ಮತ್ತು ದೇವರು ಇದನ್ನು ಎತ್ತಿ ನೆಡೆಯೋರೆಲ್ಲ ಇರ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ನಾವು ಕೊಂಡಕ್ಕೆ ಸೌದೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತೀವಿ. ಮತ್ತು ನಾವು ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅದು ಆಟೋಮೆಟಿಕ್ಕಾಗಿ, ಅಂದರೆ ಅದರಲ್ಲಿ ನಾವು ಇದಕ್ಕಿದ್ವಿ ಸಾಂಬ್ರಾಣಿ. ಸೊ ಆ ಸಾಂಬ್ರಾಣಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಆ ಬೆಂಕಿ ಹತ್ಕೊಂಡ ಮೇಲೆ ನಾವು ಆ ಕೊಂಡಕ್ಕೆ ಬೆಂಕಿ ಹಚ್ತೀವಿ, ಅಲ್ಲಿವರೆಗೂ ಹಚ್ಚೋದಿಲ್ಲ. ಸೊ ರಾತ್ರಿ ಎಲ್ಲ ಕೊಂಡ ಹುರ್ಕೊಂಡು ಮುಂಜಾನೆ ಕೊಂಡ ತುಳಿಯೋ ಟೈಮಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಮೀನ್ ವೈಲ್ ನಾವು ಮನೆಗೆ ಹೋಗಿ ಊಟ ಮಾಡಿಕೊಂಡು ಮಡೆ ಅಂತ ಅಂತೀವಿ. ಸೊ ಅದನ್ನು ರೆಡಿ ಮಾಡಿಕೊಂಡು ನಾವು ಊರೊಳಗೆ ಹೋದ್ವಿ. ರಾತ್ರಿ ಎಲ್ಲ ಜಾತ್ರೆ ಇರುತ್ತೆ, ಪ್ರೋಗ್ರಾಮ್ ಸಿಕ್ಕಿರ್ತಾರೆ, ತಮಟೆ ಬಾರಿಸೋದು, ದೇವ್ರದ್ದು ಇದು ಮಾಡೋದು, ಎಲ್ಲ ಥರ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಅದು ಮುಗಿಸ್ಕೊಂಡು ಮುಂಜಾನೆ ಒಂದು 5:30 ಆಸುಪಾಸಲ್ಲಿ ದೇವ್ರನ್ನ ದೇವಸ್ಥಾನ ಹತ್ರ ಕರ್ಕೊಂಡು ಬರ್ತಾರೆ, ಕೊಂಡ ಹತ್ರ. ಸೊ ಇವರು 3 ರೌಂಡ್ ಸುತ್ತಿ ದೇವ್ರ ಎತ್ತಿರೋರು ಮತ್ತು ಆ ಹುಡುಗಿ ಮತ್ತು ಮಡೆ ಎತ್ಕೊಂಡಿರೋ ಮಹಿಳೆಯರು ಎಲ್ಲರೂ 3 ರೌಂಡ್ ಸುಟ್ಬಿಟ್ಟ ಮೇಲೆ, ಸೊ ಅಲ್ಲಾದಮೇಲೆ ಕೊಂಡ ತೊಳಿತೀವಿ. ಸೊ ಕೊಂಡ ತುಳಿದ ಮೇಲೆ ಅಲ್ಲಿ ಆಲ್ಮೋಸ್ಟ್ ಜಾತ್ರೆ ಮುಗ್ದಂಗೆ. ಯಾರು ಬೇಕಾದ್ರೂ ತುಳಿಬೋದು, ದೇವ್ರನ್ನ ಎತ್ತೋರ ಮುಂದೆ ಹೋದ್ಮೇಲೆ ಯಾವ ಥರ ಏನೂ ರೆಸ್ಟ್ರಿಕ್ಷನ್ ಇಲ್ಲ, ಇವ್ರವರು ಅಂತ. ಅದಾದಮೇಲೆ ನಮ್ಮೂರು ಜಾತ್ರೆ ನೆಕ್ಸ್ಟು ಬುಧವಾರ ಬಂದುಬಿಟ್ಟು ನಾನ್ ವೆಜ್ ಇರುತ್ತೆ, ಎಲ್ಲರ ಮೇಲೂ ನಾನ್ ವೆಜ್ ಮಾಡ್ತಾರೆ. ಸೊ ರಾತ್ರಿ ಬಂದುಬಿಟ್ಟು ಆರ್ಕೆಸ್ಟ್ರಾ ಮತ್ತು ಡ್ಯಾನ್ಸ್ ಎಲ್ಲ ಇಕ್ಕಿದ್ರು. ಸೊ ಒಂದಷ್ಟು ಹೊತ್ತು ನಾವು ಅದನ್ನು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ವಿ. ಯಾಕಂದರೆ ನಾವು ಮಂಗಳವಾರ ನೈಟ್ ಪೂರ ಎತ್ತಿದ ಕಾರಣ ನಿದ್ದೆ ಇರಲಿಲ್ಲ. ಸೊ ಇವೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ಮ ಜಾತ್ರೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಬಂದ್ವಿ. ಸೊ ಬೆಂಗಳೂರಿಗೆ ಬರುವಾಗ ಫುಲ್ ರೋಡೆಲ್ಲ ಕವರ್ ಆಗಿತ್ತು ಫಾಗಿಂದ. ಮತ್ತು ನಾವು ಬರೋ ದಾರಿಲಿ ತಂದೂರಿ ಚಾಯ್ ಕುಟ್ಕೊಂಡು ಬೆಂಗಳೂರಿಗೆ ಸೇರ್ಕೊಂಡ್ವಿ. ಇನ್ನೊಂದು ಸತಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.